ಭಾರತ 5ನೇ ಜನರೇಷನ್ ಫೈಟರ್ ಜೆಟ್ಗಳನ್ನು ಉತ್ಪಾದಿಸುವುದಕ್ಕೆ ಹೆಜ್ಜೆ ಇಟ್ಟಿದೆ. MiG-21 ಯುದ್ಧ ವಿಮಾನಗಳಿಗೆ ನಿವೃತ್ತಿ ಕೊಡ್ತಾ ಇದೆ. ಕಾರ್ಗಿಲ್ ಆಪರೇಷನ್ ಸಫೇದ್ ಸಾಗರ್ ಅಷ್ಟೇ ಯಾಕೆ 2019ರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ವೇಳೆ ಕೂಡ ಬಳಕೆಯಾಗಿತ್ತು MiG-21 ಯುದ್ಧ ವಿಮಾನ. ಈಗ ಇತಿಹಾಸ ಪುಟ ಸೇರ್ತಾ ಇದೆ. 62 ವರ್ಷ ಸುದೀರ್ಘ ಸೇವೆ. MiG-21 ಫೈಟರ್ ಜೆಟ್ಗಳಿಗೆ ವಿದಾಯ. ಸೆಪ್ಟೆಂಬರ್ನಲ್ಲಿ ಬೀಳ್ಕೊಡುಗೆ. ಹಾರುವ ಶವಪೆಟ್ಟಿಗೆ ಎಂದು ಕುಖ್ಯ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. MiG-21 ಫೈಟರ್ ಜೆಟ್ 1963ರಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗಿ ದೇಶದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. 62 ವರ್ಷಗಳ ಕಾಲ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿದ ಇದೇ MiG-21 ಫೈಟರ್ ಜೆಟ್ಗೆ ಸೇನೆ ವಿದಾಯ ಹೇಳಲಿದೆ. ಸೆಪ್ಟೆಂಬರ್ 19ರಂದು ಚಂಡೀಗಢ ವಾಯುನೆಲೆಯಲ್ಲಿ ಬೀಳ್ಕೊಡುಗೆ ನೀಡಲಿದೆ. ರಷ್ಯಾ ನಿರ್ಮಿತ MiG-21 ಯುದ್ಧ ವಿಮಾನಗಳು ಭಾರತದ ರಕ್ಷಣೆಯ ಬೆನ್ನೆಲುಬಾಗಿದ್ದು ಈಗ ಇತಿಹಾಸ. 1965ರ ಭಾರತ ಪಾಕಿಸ್ತಾನ ಯುದ್ಧ, 1971ರ ಬಾಂಗ್ಲಾ ವಿಮೋಚನೆ ಸಂಘರ್ಷ, 1999ರ ಕಾರ್ಗಿಲ್ ಯುದ್ಧ ಮತ್ತು 2019ರ ಬಾಲಾಕೋಟ್ ವಾಯುದಾಳಿಗೂ ಈ ವಿಮಾನವನ್ನು ಬಳಸಿಕೊಳ್ಳಲಾಗಿತ್ತು. ಶತ್ರು ರಾಷ್ಟ್ರಗಳ ಮೇಲೆ ಬಾಂಬ್ಗಳ ಸುರಿಮಳೆ ಸುರಿಸಿ ಎದೆನೊಡಗಿಸಿತ್ತು. ವೈರಿ ರಾಷ್ಟ್ರಗಳ ದಾಳಿಯಿಂದ ಭಾರತಕ್ಕೆ ರಕ್ಷಣೆ ನೀಡಿದ್ವು. ಭಾರತೀಯ ವಾಯುಪಡೆಗೆ ಬೆನ್ನೆಲುಬಾಗಿದ್ದ ಇದೇ ಪ್ರಸಿದ್ಧ ಫೈಟರ್ ಜೆಟ್ ಪೈಲಟ್ ಪಾಲಿಗೆ ಹಾರುವ ಶವಪೆಟ್ಟಿಗೆಗಳಾಗಿದ್ವು. ಕಳಪೆ ಸುರಕ್ಷತೆ, ನಿರ್ವಹಣಾ ಸಮಸ್ಯೆ ಹೆಚ್ಚಾಗಿ ಕಂಡುಬಂದಿದ್ದು MiG-21 ಬಳಕೆಗೆ ಗುಡ್ ಬೈ ಹೇಳಲು ಭಾರತೀಯ ಸೇನೆ ನಿರ್ಧಾರ ಕೈಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.